ನಮಸ್ಕಾರ ಗುರುಗಳೇ. ಇದೇನು ಸ್ಕೂಟ್ರ್ ಬಿಟ್ಟು ಡ್ಯೂಕ್ ಹಿಡ್ಕೊಂಡು ಡ್ಯೂಕ್ ಆಗಿದ್ದಾನಲ್ಲ ಅಂತ ನೋಡ್ತಾ ಇದ್ದೀರಾ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಅಂದರೆ ನನ್ನ ಸ್ಕೂಟ್ರಲ್ಲಿ ಹೆಡ್ ಲ್ಯಾಂಪ್ ಇಲ್ಲ. ಎಷ್ಟು ಸಲ ರಿಪೇರಿ ಮಾಡಿದ್ರು ಮತ್ತೆ ಮತ್ತೆ ಹೋಗ್ತಾಯಿತ್ತು. ಹಾಗಾಗಿ ರಿಸ್ಕ್ ತೊಗೊಳೋದು ಬೇಡ ಅಂತ ಡ್ಯೂಕ್ ಹಿಡ್ಕೊಂಡು ಬೈಂದೂರು ಕಡೆ ಹೋಗ್ತಾ ಇದ್ದೀನಿ. ಬೈಂದೂರು ಕಡೆ ಯಾಕಂದರೆ ಅದು ಇಷ್ಟು ಕತ್ಲೆಯಲ್ಲಿ, ಯಾಕಂದರೆ ಬೈಂದೂರಲ್ಲಿ ಒಂದು ಸನ್ರೈಸ್ ನೋಡುವಂಥ ವ್ಯೂ ಪಾಯಿಂಟ್ ಇದೆ. ನಿಮ್ಗೆಲ್ರಿಗೂ ಗೊತ್ತಿದೆ, ಆಲ್ರೆಡಿ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಅಲ್ಲಿಗೆ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ನಮಸ್ಕಾರ ಗುರುಗಳೇ, ನನ್ನೆಲ್ಲ ಪ್ರೀತಿಯ ಗುರುಗಳಿಗೂ ನಿಮ್ಮ ಶಿಷ್ಯ ಸ್ಕೂಟ್ರಿಸ್ಟ್ ಮಾಡ್ತಾ ಇರೋ ನಮಸ್ಕಾರಗಳು. ಹೋದ ವಾರ ನಿಮಗೆ ಕುಂದಾದ್ರಿ ಬೆಟ್ಟಕ್ಕೆ ಹೋಗಿ ಸನ್ರೈಸ್ ತೋರಿಸುವಂಥ ಕೆಲಸವನ್ನು ಮಾಡಿದ್ದೆ. ಆದರೆ ಇವತ್ತು ಕುಂದಾಪುರದಲ್ಲೇ ಅದ್ಭುತವಾದ ಸನ್ರೈಸ್ ನೋಡ್ಬೋದು ಅಂತ ನಿಮ್ಗೆ ಗೊತ್ತಾ. ಆ ಸ್ಪಾಟ್ ಕೂಡ ಇದೆ, ಆಲ್ರೆಡಿ ಅದರದ್ದು ವಿಡಿಯೋ ಮಾಡಿದ್ದೀನಿ. ಅಂದರೆ ಡೇ ಟೈಮಲ್ಲಿ ನೀವು ನೋಡಿಲ್ಲ ಅಂದರೆ ದಯವಿಟ್ಟು ಒಂದು ಸಲ ನೋಡಿ, ಅದು ಚೆನ್ನಾಗಿದೆ. ಬಟ್ ಇವಾಗ ಬೆಳಿಗ್ಗೆ ಸನ್ರೈಸ್ ನೋಡೋಣ ಅಂತ 3 ಗಂಟೆಗೆ ಎದ್ದು ನಮ್ಮೂರಿಂದ ಇಲ್ಲಿಗೆ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ನೊಂದೇನೆಂದರೆ ಸಖತ್ತಾಗಿದೆ ಅನ್ಕೋತೀನಿ ವ್ಯೂ. ಯಾಕಂದರೆ ಆ ಕಡೆ ನೋಡಿದ್ರೆ ಒಂದು ಕಡೆ ಪಶ್ಚಿಮ ಘಟ್ಟ ತೋರುತ್ತೆ, ಈ ಕಡೆ ನೋಡಿದ್ರೆ ಸಮುದ್ರ ತೋರುತ್ತೆ. ಮತ್ತು ಮಧ್ಯ ರೈಲ್ ಹೋಗೋದು ಅಥವಾ ರೈಲ್ವೆ ಸ್ಟೇಷನ್ ಇಲ್ಲೇ ಪಕ್ಕದಲ್ಲೇ ಇದೆ ಬೈಂದೂರಿದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ವ್ಯೂ. ಇಲ್ಲಿಗೆ ಬರೋ ದಾರಿಯನ್ನು ಇವತ್ತು ಈ ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡ್ತಾ ಇಲ್ಲ, ಯಾಕಂದರೆ ಆಲ್ರೆಡಿ ಈ ಪ್ಲೇಸನ್ನ ವೀಡಿಯೋ ಮಾಡಿದ್ದೀನಿ. ಅದರಲ್ಲಿ ಪ್ರತಿಯೊಂದು ದಾರಿನೂ ಕೂಡ ವೀಡಿಯೋ ಮಾಡಿ ತೋರಿಸಿದ್ದೀನಿ ನಿಮಗೆ. ದಯವಿಟ್ಟು ಅಂದರೆ ಇಲ್ಲಿಗೆ ಬರಬೇಕು ಅಂದ್ಕೊಂಡಿದ್ರೆ ನೀವು ಆ ವಿಡಿಯೋ ನೋಡಿಕೊಂಡು ಖಂಡಿತ ಬರ್ಬೋದು. ಯಾವುದೇ ಲೊಕೇಶನ್ ಕೂಡ ಬೇಕಾಗಲ್ಲ. ಪ್ರತಿಯೊಂದು ದಾರಿನ, ಪ್ರತಿಯೊಂದು ತಿರುವನ್ನು ತೋರಿಸಿದ್ದೀನಿ ಆ ವಿಡಿಯೋದಲ್ಲಿ. ಸರಿ, ಹಾಗಾದರೆ ಹೋಗೋಣ ಬನ್ನಿ ಅಲ್ಲಿಗೆ. ನೋಡಿ, ಸಮಯ ಈಗ ಕರೆಕ್ಟಾಗಿ 6:26 ಆಗಿದೆ, ನೋಡ್ಬೋದು. 6:26. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಸನ್ರೈಸ್ ಆಗುತ್ತೆ. ಆ ಕಡೆ ನೋಡ್ಬೋದು ನೀವು ಬೆಟ್ಟ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಪಶ್ಚಿಮ ಘಟ್ಟ ಅದೆಲ್ಲ ತೋರ್ತಾ ಇದೆಯಲ್ಲ ನಿಮಗೆ, ಅದೆಲ್ಲ ಪಶ್ಚಿಮ ಘಟ್ಟ. ನೀವು ಇಲ್ಲಿಂದ ಇಲ್ಲಿ ನೋಡಿದ್ರೆ ಇಲ್ಲಿ ಕಾಣ್ತಾ ಇದೆ ನೋಡಿ ವ್ಯೂ ಪಾಯಿಂಟು, ಎಷ್ಟು ಚೆನ್ನಾಗಿದೆ. ಡೇ ಟೈಮಲ್ಲೂ ಚೆನ್ನಾಗಿರುತ್ತೆ. ಬಟ್ ನಾವು ಇವಾಗ ಬೆಳಗ್ಗೆ ಬಂದಿರೋದ್ರಿಂದ ನಮಗೂ ಕೂಡ ಹೊಸ ಎಕ್ಸ್ಪೀರಿಯನ್ಸ್ ಇದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ನೀವು ವೀಡಿಯೋದಲ್ಲಿ ನೋಡ್ಬೋದು. ವೀಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಇವಾಗ ಇಲ್ಲಿದ್ದೀನಿ. ನನಗೆ ತುಂಬ ಒಂಥರ ಸಿಕ್ಕಾಪಟ್ಟೆ ಫೀಲ್ ಆಗ್ತದೆ, ಯಾಕಂದರೆ ಅಷ್ಟು ಚೆನ್ನಾಗಿದೆ ಪ್ಲೇಸು. ನೀವು ಆ ಕಡೆ ನೋಡಿದ್ರೆ ಅಲ್ಲಿ ಸಮುದ್ರ ಇದೆ. ಇಲ್ಲಿಂದ ಮೇಲ್ಗಡೆ ಅಂದರೆ ಏನು ಸ್ಟೆಪ್ಸ್ ಇದೆ ಅದನ್ನು ಹತ್ಕೊಂಡು ಮೇಲ್ಗಡೆ ಹೋಗಬೇಕಾಗತ್ತೆ.
ನೋಡಿದ್ರಲ್ಲ ಗುರುಗಳೇ, ಇದಿಷ್ಟು ಬೈಂದೂರು ಸನ್ರೈಸ್ನ ವ್ಯೂ ಪಾಯಿಂಟ್ ಬಗ್ಗೆ. ಇನ್ನೂ ಅದ್ಭುತ ಸ್ಥಳಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನೀವು ಮಾಡುವಂಥ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ನನ್ನ ಮುಂದಿನ 10 ವಿಡಿಯೋಗಳಿಗೆ ಪ್ರೋತ್ಸಾಹ ನೀಡುತ್ತೆ ಅನ್ನೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಅದ್ಭುತ ಜಾಗದ ಜೊತೆ ಪ್ರತಿ ವಾರ ಬರ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗೋಣ. ಬಾಯ್. ಅನ್ನೊಂದು ಆಸೆ ಏನಪ್ಪಾ ಅಂದ್ರ ಕರ್ನಾಡು ಇರೋವರೆಗೂ 100 ಸಾವಿರಾರು ಜನ್ಮ ಮತ್ತೆ ನಾನು ಕನ್ನಡ ನಾಡಲ್ಲೇ, ಕನ್ನಡ ಮಣ್ಣಲ್ಲೇ ಹುಟ್ಟಬೇಕು, ನಿಮ್ಮ ಪ್ರೀತಿ ಋಣ ತೀರಿಸಬೇಕು ಅಂತ ತಾಯಿ ಭುವನೇಶ್ವರಿ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಇನ್ನೊಂದೇನಪ್ಪ ಅಂದ್ರೆ ಕನ್ನಡವನ್ನು ಮಾತಾಡಿ, ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ. ಜೈ ಕರ್ನಾಟಕ ಮಾತೆ, ನಿಮ್ಮ ಪ್ರೀತಿಯ ಶಂಕರ್ ನಾಗ್.